ಈಗ ಇದನ್ನ ಮಾನ್ಯ ರಾಮಚಂದ್ರ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಇದಕ್ಕೆಲ್ಲ ಮೂಲ ಕಾರ್ಯಕರ್ತ ಅವನೇ. ಈಗ ಅವನು ಕುಮಾರಸ್ವಾಮಿ ಅವ್ರನ್ನ 20ನೇ ತಾರೀಕು ಕರೆಸಿ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಹಿಂದೆ ಇಟ್ಕೊಂಡು ಇದನ್ನೆಲ್ಲ ಆಡಿರ್ತಕ್ಕಂಥವ್ರು. ನೀವೇನು ಒಂದು ನಿಮಿಷ ಅವ್ರದ್ದು ಮುಗಿಸ್ಬಿಡ್ತೀನಿ ಮಂಜು. ಈಗ ನೀವೇನು ಹೇಳಿದ್ದೀರಾ ಅದ್ರ ಬಗ್ಗೆ ಕ್ರಮ ಆಗ್ತಾಯಿದೆ, ಅದರಲ್ಲೇ ನೋ ಡೌಟ್. ಹೇಳಿ, ಆಗುತ್ತೆ, ಅವ್ರ ವಿರುದ್ಧನೂ ಕ್ರಮ ಆಗುತ್ತೆ. ಮಂಜು ನೀವು ಹೇಳಿರೋದು ಸತ್ಯ. ಯಾರು ಇದಕ್ಕೆ ಪ್ರಚೋದನೆಗೆ ಒಳಗಾಗಿದ್ದಾರೆ ಅವ್ರ ಮೇಲೆ ಕ್ರಮ ಆಗುತ್ತೆ, ಯಾವುದೇ ಮುಲಾಜು. ಎಲ್ಲ ವಿಡಿಯೋ ರೆಕಾರ್ಡ್ ಆಗಿದೆ, ಗೌರ್ಮೆಂಟ್ ಪ್ರಾಪರ್ಟಿ ಮೇಲೆ ಡ್ಯಾಮೇಜ್ ಮಾಡಿರೋದು ರೆಕಾರ್ಡ್ ಆಗಿದೆ. ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ, ಅದರ ಎಲ್ಲರ ಮೇಲೂ ಕೇಸ್ ದಾಖಲೆ ಆಗಿದೆ, ಕ್ರಮ ಆಗುತ್ತೆ. ನೆಕ್ಸ್ಟ್ ಹೇಳಪ್ಪ. ನೀವು ನೋಡಪ್ಪ, ಅವ್ರು ಹೇಳೋದಕ್ಕೆ ರಾಮಚಂದ್ರ ಹೆಸರು ಹೇಳಿದೆ. ರಾಮಚಂದ್ರ ಅಲ್ಲ, ಯಾರೇ ಈ ವಿಚಾರದಲ್ಲಿ ಘಟನೆಗೆ ಪೂರಕವಾಗಿದ್ದರೆ ಅವ್ರ ಮೇಲೆ ಕ್ರಮ ಆಗುತ್ತೆ. ನಿಂದು ಹೇಳಪ್ಪ ದಣಿ, ಹೇಳು. ಸರಿ, ಹೇಳು. ಒಂದು ಅವರೊಬ್ಬರು ಮಾತಾಡ್ಬಿಡ್ತೀವಿ. ನಿನ್ನೆ ಸಾಯಂಕಾಲ ತಾನೇ ಮುಗಿದಿದೆ, ಮೊನ್ನೆಯಿಂದ ಈ ಪ್ರಾರಂಭ ಆಗಿರೋದು. ಅಲ್ಲಿ 2 ಪಕ್ಷಗಳು, ನ್ಯಾಷನಲ್ ಪಾರ್ಟಿ BJP, ಪ್ರಾದೇಶಿಕ ಪಕ್ಷ ಜನತಾದಳ ಸೇರ್ಕೊಂಡು ಇದು ಮಾಡೋಣಾಗ ಶಾಸಕರು ಹೋಗಿ ಗುಂಪು ಕಟ್ಕೊಂಡು ಅಲ್ಲಿ ಗಲಾಟೆ ಮಾಡಲಿಕ್ಕೆ ನಾನೇ ರಿಕ್ವೆಸ್ಟ್ ಮಾಡಿದ್ದೆ. ಇದನ್ನೆಲ್ಲ ತಿಳಿಯಾಗೋವರೆಗೂ ನೀವು ಅಲ್ಲೇನು ಹೋಗೋದು ಬೇಡ. ಯಾರೂ ನೀವು ಹೋದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಲೀಡ್ರುಗಳು ಬರ್ತಾರೆ, ಅದೆಲ್ಲ ಯಾವುದೇ ಥರ ಘಟನೆ ಆಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಹೋಗಿಲ್ಲ, ಇನ್ನು ಮುಂದೆ ಹೋಗ್ತಾರೆ. ನನ್ನ ಹತ್ರ ಫೋನ್ ಮಾಡಿದರು, ಶಾಸಕರ ಹತ್ರ ಫೋನ್ ಮಾಡಿದ್ದಾರೆ. ಸೂಕ್ತವಾದಂಥ ಖಾಸಗಿ ಜಾಗದಲ್ಲಿ ಅವರೇನಾದ್ರೂ ಈ ಥರದ ಸ್ತಂಭನ ಮಾಡಲಿಕ್ಕೆ, ಬಾವುಟ ಹಾರಿಸ್ಲಿಕ್ಕೆ ತೀರ್ಮಾನ ತಗೊಂಡ್ರೆ ನಮ್ಮ ಸಹಕಾರ ಇರುತ್ತೆ ಅಂತ ಹೇಳಿದ್ದೀನಿ. ಆದರೆ ಕಾನೂನು ಬಾಹಿರವಾಗಿ ಮಾಡಲಿಕ್ಕಾಗಲ್ಲ. ಕಾನೂನುಬದ್ಧವಾಗಿ ಅವ್ರು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ ನಾನು ಖಂಡಿತ ಶಾಸಕರು, ನಾನು, ಜಿಲ್ಲಾ ಆಡಳಿತಕ್ಕೂ ಚರ್ಚೆ ಮಾಡಿ ಅವ್ರಿಗೆ ಸಹಕಾರ ಕೊಡ್ತೀನಿ.